ಗಿಲ್ಲಿಯವರ ತಂದೆ ಕೊಳ್ಳೆಯವರ ನನ್ನ ಜೊತೆ ಇದ್ದಾರೆ. ಸರ್, ಏನು ಭಾಳ ಸ್ಟ್ರಿಕ್ಟಾಗಿ ಬೆಳೆಸಿರಂತೆ ಮಗನ ಚಿಕ್ಕ ವಯಸ್ಸಿಂದ, ಏನು ಕತೆ? ಹೌದು ಸರ್. ಯಾವ ರೀತಿ ಬೆಳೆಸಿದ್ರಿ? ಯಾವ ರೀತಿ ಅಂತಂದರೆ ನನ್ನ ಮಗನೇ ಆಗಿರೋದು ಅದನ್ನು ಲಬ್ಬಿಸ್ಕೆ ಬೆಳೆಸಿಲ್ಲ, ಅವನ ತಬ್ಕೊಂಡು ದೂರ ಮಡಿಕಂದೇ ಬೆಳೆಸಿರೋದು. ಯಾಕೆ, ಏನು ಉದ್ದೇಶ? ಯಾಕೆಂದರೆ ಗಂಡು ಮಕ್ಕಳು ಅಪ್ರ ತಬ್ಕೆ ಬೆಳೆಸಬಾರ್ದು. ತಬ್ಕೆ ಬೆಳೆಸಷ್ಟು ಮ್ಯಾಕ್ ಹೊಂಟೋಯ್ತಾರೆ. ನಮ್ಮಪ್ಪ ಹತ್ತಿದ್ರೆ ಕೂಡಿಸ್ಕೊಳ್ಳಿ ನಾನು ಬುಟ್ಟ ಅನ್ನೋ ಥರದ್ದು ಇರಬೇಕು, ಇಲ್ಲ ನೆತ್ತಿ ಮೇಲೆ ಕೂತ್ಕೊಬಿಡ್ತಾರೆ. ಏನಾಗಬೇಕು ಮಗ ಅಂತ ಆಸೆ ಪಟ್ಟಿದ್ರಿ? ನಾನು ಏನಾಗಬೇಕು ಅಂದರೆ ಚೆನ್ನಾಗಿ ಓದ್ಕಲಿ, ಚೆನ್ನಾಗಿ ವಿದ್ಯಾ ಬುದ್ಧಿ ಕತ್ಕಲಿ, ಯಾವುದಾದ್ರು ಒಂದು ಫ್ಯಾಕ್ಟ್ರಿಯೋ ಕಂಪ್ನಿನೋ ಇಲ್ಲ ಗೌರ್ಮೆಂಟ್ ಕೆಲಸ ಸೇರಿ ಒಳ್ಳೆ ಸುಖ ಜೀವನ ಮಾಡಲಿ ಅಂದ್ಬಿಟ್ಟು ನಾನು ಅನ್ಸ್ಕೊಂಡಿದ್ದು. ಈ ಸಿನಿಮಾ ಗಿನ್ಮಾ ಎಲ್ಲ ಬೇಡ ಅಂತ ಹೇಳ್ತಿದ್ದೀರಾ? ಅದು ನಮ್ಗೆ ಗೊತ್ತೂ ಇಲ್ವಲ್ಲ, ಜೀವನ ಮಾಡಿದೆ ನಮ್ಗೆ ಗೊತ್ತೇ ಇಲ್ವಲ್ಲ. ಒಳ್ಳೆ ಚೆನ್ನಾಗಿ ಓದಪ್ಪ, ಇನ್ನು ನನಗೆ ದಾರಿ ಮಾಡ್ಕೊ. ಓದ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ? ಅವನು ಬೆಳಗ್ಗೆ ನಾಷ್ಟ ತಿಂಡಿ ಇಲ್ಲದೇ ಇದ್ದರೂ ಈ ಸ್ಕೂಲ್ ಬಿಟ್ಟದ್ದಲ್ಲ ಅವರು. ಊರಲ್ಲೆಲ್ಲ ಬರಲೇ ತರಲೆ ತುಂಟಾಟ ಅದು ಇದು ಅಂತಾರೆ, ಏನು ಕತೆ? ತರಲೆ ಅಂತಂದ್ರೆ ಅದೇ ರಜೆ ಕೊಟ್ಟಾಗ ಹುಡುಗನೆಲ್ಲ ಕಟ್ಕೋದು, ನೀರು ಮುಳುಗೋದು, ಮಾವಿನಕಾಯಿ ನೇಲ್ಕಾಯಿ ಕೀಳೋದು, ನೀರು ಮುಳುಗೋದು, ಈ ತುಂಟಾಟ. ಇನ್ಯಾವುದು ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನಿಮ್ಗೆ ಸಾಕಪ್ಪ ಸಾಕು ಇನ್ನು ಅನ್ಸಿಲ್ಲ? ಅದಕ್ಕೆ ಗೊತ್ತಿ ಎಲ್ಲಿಗ ನಮ್ಮಿರೋ ಪರಿಸ್ಥಿತಿಯಲ್ಲಿ ಎಲ್ಲಿ ಪೋಲಿ ಬಿದ್ಕಂದನೋ ಏನು ಅಥವಾ ಇದನ್ನೇ ಕಠಿಣ ಮಾಡ್ಕೊಬಿಟ್ರೆ ಕಷ್ಟವಲ್ಲ ಆ ಥರ ಭಯ ಆಗ. ಏನು ಹೇಳ್ತೀರಿ ಮಗನಿಗೆ? ನಾವು ಹೇಳುವಂಥದ್ದು ಏನಿಲ್ಲ. ಈಗ ದೊಡ್ಡ ಬುದ್ಧಿ ಕಲ್ತಾನಲ್ಲ, ಈಗ ಅವನ ಬುದ್ಧಿ ಹೇಳುವಂಥದ್ದು ನಮಗೆ ಹೇಳ್ತಾನೆ. ಈಗ ಯಾಕೆ ಬಿಗ್ ಬಾಸ್ಗೆ ಹೋಗೋದು ಬೇಡ ಅಂತ ಹೇಳಿದ್ರಂತೆ? ಬೇಡ ಅಂತ ಹೇಳಿ ಆಗ ಇದ್ದಿದ್ದಾಗೆ ಆಡ್ತಾನೆ. ಅವೆಲ್ಲ ಯಾಕೆ ಬೇಡ, ಲಪ್ಸಿದನು ಬೇಕಿಲ್ಲ, ಬೇಡಕ್ಕಪ್ಪ, ಅದು ದೊಡ್ಡ ಐಟಮ್, ಅದು ದೊಡ್ಡ ಮೈದಾನ ಬೇಡ ಅಂತ. ಅಯ್ಯೋ ಹೋಗ್ಲಕ್ಕ ಸುಮ್ಮಿರಪ್ಪ ಅಂತ ಇದ್ದ. ಇನ್ಯಾತು ಹೋಗಲ್ಲ. ಬಿಗ್ ಬಾಸ್ ಗೆದ್ದಾದ್ಮೇಲೆ ಬಂದು ಮಾತಾಡಿದ್ರ ನಿಮ್ಮ ಹತ್ರ? ಏನೆಲ್ಲ ಮಾತಾಡಿದ್ರು? ಯಾವಾಗ ಬಿಗ್ ಬಾಸ್ ಗೆದ್ದಾದ್ಮೇಲೆ ಸಿಕ್ಕನೇ ಇಲ್ವಲ್ಲ, ನಮ್ಮ ಕೈ ಸಿಕ್ಕನೇ ಇಲ್ವಲ್ಲ. ಬಂದರೆ ಒಂದು 10 ನಿಮಿಷ 5 ನಿಮಿಷ ಅಷ್ಟೇ. ಅಷ್ಟರಲ್ಲಿ ಏನು ಮಾತಾಡೋ ಅಷ್ಟೊಂದು ಜನ ಮುತ್ಕೋತಾರ ಪಾಪ ಅವನ ಅಭಿಮಾನಿಗಳು. ಅವನ ನಾ ಏನು ಮಾತಾಡೋಕೋನ ಜನವೇ ನನಗೆ, ನಮ್ಮ ಜನವೇ ಹೆಚ್ಚು ನಮಗೆ. ನನ್ನ ಅಪ್ಪರ ಮಾತಿನಲ್ಲಿ ನಾನು ಸಿಕ್ಕನಿಲ್ವಲ್ಲ. ಈಗ 50 ಲಕ್ಷ ಎಲ್ಲ ಗೆದ್ದರು, ಈಗ ಸಾಯಿಗೋಲ್ಡ್ ಪ್ಯಾಲೇಸ್ ಅದು ಇದು 10 ಲಕ್ಷ ಅದು ಎಲ್ಲ ಕೊಟ್ಟರು. ಏನು ಲೆಕ್ಕ ಮಾತಾಡಿದ್ರೆ ಮಾತುಕತೆ ಮಾಡಿದ್ದೀರಾ? ಯಾವುದೂ ಇಲ್ಲ. ಅವ್ರು ಏನು 10 ನಿಮಿಷ ಬರೀ 5 ನಿಮಿಷ ಮಾತಾಡೋಕ್ಕೂ ಬಿಡ್ತಾ ಇಲ್ವಲ್ಲ. ಇನ್ನು ಅವ್ರ ಜೊತೆ ಏನು ಮಾತಾಡೋಣ? ಈಗ ಮದುವೆ ಮಾಡೋ ಕನಸು ಯೋಚನೆ ಅವನಿಷ್ಟ. ಅದು ಬೇಕು ಅಂದರೆ ಮಾಡೋದು, ಬೇಡ ಅಂದರೆ ಬಿಡೋದು, ಬಲವಂತ ಮಾಡಬಾರ್ದು. ಮದುವೆ ಮಾಡಲ್ವ ಹಂಗಾರೆ? ಅವನಿಷ್ಟ. ಅದು ಬೇಕು ಅಂದ್ರೆ ಮಾಡ್ತೀನಿ, ನನಗೆ ಬೇಕಾ ಇಷ್ಟ ಹೋದ್ರೆ ನಾಯಿ ಬಲವಂತ ಮಾಡೋಕೋನ. ಬಿಗ್ ಬಾಸ್ ಅಲ್ಲಿ ಇದ್ದಾಗೆಲ್ಲ ಕಾವ್ಯ ಗಿಲ್ಲಿ ಜೋಡಿ ಭಾಳ ಕಮಾಲ್ ಮಾಡಿತ್ತು, ರಾಜ್ಯ ಜನ ಅದನ್ನೇ ಬಯಸ್ತಾರೆ. ಬೇಡ ಅದು. ಏಕೆ? ಅದು ಹೆಣ್ಮಕ್ಳು ವಿಚಾರ. ನಾವು ಕಾವ್ಯನ ಮಾಡ್ಕೊತಾನೆ ಅಂತ ನನ್ನ ಮಗ ಅನ್ಬೋದು, ಆ ಹುಡುಗಿನೂ ಗಿಲಿನ ಮಾಡ್ಕೊಂತ ಇರ್ಬೋದು. ಕೊನೆಗಾಲಕ್ಕೆ ಆಗೋದಿಲ್ಲ ಅಂತ ಅಂದ್ಬೋದು. ಹೆಣ್ಮಕ್ಳು ವಿಚಾರ ತುಯ್ಬಾರ್ದು ಈಚೆಗೆ. ಅವೆಲ್ಲ ಏನು ಸಾತ್ಕರ್ ಕೊಟ್ಟರೆ ಒಳಗಡೆ ಆತ ಆಟ ಆಡ್ದು ಅಷ್ಟೇ. ಅದು ಬಿಟ್ರೆ ಈಚೆಗೆ ಬಂದ್ಮೇಲೆ ಅವಳು ಯಾರೋ ಇವನು ಯಾರೋ ಅಕಸ್ಮಾತ್ ಮಾಡ್ಕಲಿ ಅಂತಂದ್ಮೇಲೆ ಮಾಡ್ಕಲಿ, ಅದು ಸಂತೋಷ. ನಾವಂತೂ ಬಾಯ್ಬಿಟ್ಟು ಕರಿಬಾರ್ದು ಈ ಸಲ. ನಾವು ಮನೆ ಬಿಟ್ಟು ಹೊಟ್ಟೋಗಿದ್ರಂತೆ ಗಿಲ್ಲಿ. ಕನ್ಸುಗಳು ಪೋಲಿಯಾಗ ಹೋಗಿಲ್ಲ ಅವರು, IT ಪರೀಕ್ಷೆ ಬರೋರು ಪಾಸ್ ಆದರು, ಹೋದರು. ಹೋಗ್ಬಿಟ್ಟು ಏನೋ ಒಂದು ಕಂಪ್ನಿಗೆ ಇವನು ಸೇರ್ಸ್ಕೊಂತ. ನಾನು ಯಾವ ಕಂಪ್ನಿಗೂ ಇಲ್ಲ, ಯಾವುದೋ ಒಂದು ಅನ್ವಸ ಮಾಡೋದ ಇದನ್ನೇ ಒಂದು ಯಾವುದೋ ಒಂದು ಕಠಿಣ ಮಾಡ್ಕೊಂಡು ಈಗಲೂ ರಂಗಕ್ಕೆ ಬಂದ. ಜನ ಕೈ ಹಿಡಿದ್ರು, ಇಡೀ ಕರ್ನಾಟಕ ದೇಶ ಜನ ಕೈ ಹಿಡಿದ್ರು, ಒಬ್ಬ ಮನುಷ್ಯನ ಮಾಡ್ಕೊಂಡು. ಅವನು ಆಡುವಂಥ ಮಾತು ನಾಟಕ ಅವೆಲ್ಲ ಹೃದಯ ಕಂಟ್ಕೊತ್ತು ಮನದ ಜನಕ್ಕೆ. ಓಟ್ ಕೊಟ್ಟರು, ಗೆಲ್ಸ್ಕೊಟ್ರು, ಅದೊಂದೇ ಸಾಕು ಸಂತೋಷ. ನಿಮ್ಮ ಜೊತೆ ಹಂಗೇನಾ? ನಿಮ್ಮ ಜೊತೆ ಇದ್ದಾಗಲೂ ಹಂಗೆ ಮಾತಾಡ್ತಾರಾ? ಅದರ ಏನು ದೂರ ಕೂತ್ಕೊಂಡು ಮಾತಾಡ್ತವ್ರು ನಾವು. ದಂಡಲತ್ತು ಅನಿಸ್ತೀವಿ ಹಿಂಗೆ ನಮ್ಮ ಮಗ ಹಿಂಗೆಲ್ಲ ಮಾತಾಡ್ತಾನಲ್ಲಪ್ಪ, ಹಿಂಗೆಲ್ಲ ಕೌಂಟ್ರ್ ಮಾಡ್ತಾನೆ ಅಂತಾರ ಏನೋ ಅನಿಸ್ತಿಲ್ಲ? ಅದ ನಿಮ್ಮಂತರ ಹೆಮ್ಮೆ ಪಡಬೇಕು. ಕೆಲವು ನಾವು ಹೆಮ್ಮೆ ಪಡಬಾರ್ದು. ನನ್ನ ಮಗ ಹಂಗವನೇ ಹಿಂಗವನೇ ಅದು ಹೆಮ್ಮೆ ಪಡಬಾರ್ದು. ಅದು ಕೆಲವು ದುರಾಂಕಾರ ಅಂತ ಬಿಡ್ತಾರೆ. ಅದು ನಿಮ್ಮಂತ ನೋಡಿ ಹೆಮ್ಮೆ ಪಟ್ಕೋಬೇಕು. ನಮ್ಮ ಮಕ್ಕಳು ನಾಮೇ ನೋಡ್ಬಿಟ್ಟು ಸಂತೋಷ ಪಡಬಾರ್ದು. ನಿಮ್ಮಂತ ನೋಡಿ ಸಂತೋಷ ಪಡಬೇಕು. ಅವ್ನು ಕೇಳಿದಂಥ ಜನ ಸಂತೋಷ ಪಡಬೇಕು. ದಿನ ಬರ್ತಿರ್ತಾರೆ, ಈಗಲೂ ಕೂಡ ಅಭಿಮಾನಿಗಳು ಕೈಕ ನಿಂತಿದ್ದಾರೆ. ಮಗ ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟ್ ತಂದೆನಾರ ಮಾತಾಡ್ಸ್ಕೊಂಡು ಹೋಗುವಂಥದ್ದು. ಏನನ್ಸುತ್ತೆ ಅವ್ರ ಅಭಿಮಾನ ನೋಡಿದ್ರೆ? ಭಾಳ ಸಂತೋಷ, ಭಾಳ ಸಂತೋಷ. ಮಳವಳ್ಳಿ ರ್ಯಾಲಿ ನೋಡಿದ್ರೆ ಇಲ್ವಾ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು. ಅಲ್ಲಿಗೆ ನನಗೆ ಹಾರ್ಟ್ ಸರ್ಜರಿ, ಓಪನ್ ಸರ್ಜರಿ ಆಗದೆ, ಜನ ಜಾಸ್ತಿ ಅಂದ್ಬಿಟ್ಟು ಫೋನ್ ಮಾಡೋಲ್ಲ ಹೋಯಿಲ್ಲ ಅಲ್ಲಿಗೆ. ಹಂಗೂ ಇಲ್ಲಿ ಬಸಪ್ಪನ ನಮ್ಮ ದೇವಸ್ಥಾನ ಹತ್ರ ಬೈರು ಪೂಜೆಗೆ, ಅಲ್ಲೂ ಸಿಕ್ಕಮಟ್ಟ ಜನ ಜಾಸ್ತಿ ಹೊಟ್ರು. ಒಂದು ಬೇರೆ ಕಡೆ ನಿಂತ್ಕೊಂಡು ನೋಡ್ತಾಯಿದ್ದೆ, ಹೆಂಗೂ ಎತ್ಕೋದ್ರು. ಸಂತೋಷ ಹುಡುಗರೆಲ್ಲ ಮ್ಯಾಕು ಕೆಳಕ್ಕೂ ಒಂಥರ ಉಳ್ಕಂತ ಇಟ್ಬಿಟ್ಟು ಹಾತ್ಕೊಬಿಟ್ರು. ಆಮೇಲೆ ಪೊಲೀಸ್ನವರೇ ಬಿಡಿಸ್ಬಿಟ್ಟು ಆಟೋದೊಳಗೆ ಕೂಳಿಸ್ಬಿಟ್ಟು ಅವ್ರ ಹತ್ತ ಕರ್ಕೊಂಡ್ರು. ಊರಿಗಂತೂ ಕರ್ಕೊಬರಲ್ಲ, ಜನ ತಳೋಕ್ಕಾಗಲ್ಲ.
ಆಗ ಊರಿಗೆ ಬಂದು ನಿಮ್ಮ ತಾಯಿ ಏನೋ ತೀರ್ಕೊಂಡಾಗ ಬ್ಯಾನರನ್ನು ಚೇಂಜ್ ಮಾಡಿಸ್ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ನಮ್ಮ ದೊಡ್ಡಪ್ಪ ಬೈದಿದ್ರು ಅಂತ ಹೇಳ್ಕೊಂಡಿದ್ರು ಒಂದು ಇಂಟರ್ವ್ಯೂಲಿ. ಏನು ಸರ್ ಕತೆ ಅದು? ಸುಮ್ಮನೆ ತಮಾಷೆಗವೆಲ್ಲ. ಏನು ಮಾಡಿದ್ರು ಗಿಲ್ಲಿಯಾಗ? ಏನಮ್ಮ ತಾಯಿ ಕಂಡಿರಲಿಲ್ಲ, ಒಂಥರ ಕಣ್ಣು ಬರೋ ಮಾಡಿ ತುಟಿಯಲ್ಲಿ ಲಿಪ್ಟಿಕ್ ಹಾಕಿ ಏನು ತಮಾಷೆಗೆ ನಮ್ಮಮ್ಮ ಹಿಂಗಿನ್ನ ಇದ್ಲಲ್ಲ ನನ್ನ ಉದ್ದೇಶಕ್ಕೆ ತಮಾಷೆಗೆ ಮಾಡಿದೆ. ಚೆನ್ನಾಗಿ ಕಾಣಲಿ ನಮ್ಮಮ್ಮ. ಸತ್ತಾಗ ಅದಕ್ಕೆ ಬೈದಿದ್ದೀರಾ ದೊಡ್ಡಪ್ಪ? ಸುಮ್ಮನೆ ಹಾಕ್ಬೋದಾರು ಏನಪ್ಪ ಮಮ್ಮಂಗ ಹುಟ್ಟಿ ಕಣ್ಣಿಲ್ದರು ಕಣ್ಣು ಬರ್ಸ್ಬಿಟ್ಟವಲ್ಲ, ಈ ಥರ ಮಾಡೋಣ ಬ್ಯಾಲರ್ಗೆ ಕಟೋಟ್ಗೆ ನಾ ಸಂತೋಷ ಪಡ್ತಿದ್ರು. ಈಗ ಎಲ್ಲ ರಾಜಕಾರಣಿಗಳು ಸಿದ್ದರಾಮಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ, ಎಲ್ಲರೂ ಭೇಟಿ ಕೂಡ ಮಾಡ್ತಿದ್ರು. ಏನನ್ಸುತ್ತೆ ಅವಾಗ? ಭಾಳ ಸಂತೋಷ ಅನ್ನತ್ತೆ. ದೊಡ್ಡವರು ಎಲ್ಲರೂ ವಿಶ್ ಮಾಡ್ತಿದ್ದಾರೆ. ಕುರಿ ಕಾಯ್ದವ್ರ ಮಗ ಈ ಟೇಜ್ ಮೇಲೆ ಹೋಗಿ ಇಂತಿಂತ ದೊಡ್ಡವ್ರು ಕೈ ಹಿಡ್ದವ್ರೆ ಅಂತ ಅಂದರೆ ತುಂಬ ಖುಷಿ. ಏನು ಹೇಳ್ತೀರಿ? ಈಗ ದೊಡ್ಡದೊಂದು ಜವಾಬ್ದಾರಿ, ಸಾಕಷ್ಟು ಅಭಿಮಾನಿಗಳ ಬಳಗ, ಯಾವ ರೀತಿ ನಡ್ಕೊಬೇಕು, ಹೇಗಿರಬೇಕು ಅಂತ ಹೇಳ್ತೀನಿ ಮಗಂಗೆ? ಭಾಳ ತೂಕ ತಗೋಬೇಕು. ಇವನು ಹೆಂಗಿದ್ನ ಹಂಗೇನು ಇಲ್ಲೂ ಬಿಡಿ. ಒಬ್ರು ಹೇಳುವಂಥದ್ದೆಲ್ಲ ನಾನು ಕೈ ಏಳ್ಸ್ಕೋದು ಇಲ್ಲ, ಒಬ್ರಿಗೆ ಹೇಳುವಂಥ ಬುದ್ಧಿ ಎಲ್ಲ ಅಂತ ಭಾಳ ತೂಕೋದು ಬುದ್ಧಿ ಇರೋದು, ತೂಕೋದು ಮಾತೆ ಅಂತ ಇರೋದು. ಚೆನ್ನಾಗಿರೋದು ತೂಕೋದು ಬುದ್ಧಿ ಕಲಿತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಭರವಸೆ ಅದೇ. ಏಕೆಂದರೆ ಚಿಕ್ಕದ ಪೋಲಿ ಪೂಣೆ ಅದು ಇದು ಆಡಿದ್ರೆ ನನಗೆ ಆ ಭರವಸೆ ಕೊಡ್ತಿಲ್ಲ. ಚೆನ್ನಾಗಿ ಕಲ್ತವನು ಒಳ್ಳೊಳ್ಳೆ ಬುದ್ಧಿಯ ದುರಾಕಾರ ಮಾತಾಡಬೇಕು, ಅಪರ ದುರಾಕಾರ ಅದು ಇಲ್ಲವೇ ಇಲ್ಲ ಅವನ ಹತ್ರ. ಒಳ್ಳೆ ತೂಕ. ಕಷ್ಟಪಟ್ಟವ್ರೆ ಅವಾಗ ಒಂದು 7-8 ವರ್ಷದಿಂದ ಹೇಳ್ಕೊಂತಿದ್ರೆ ಮಾತ್ರ ಬಂದು ಹಿಂಗೆ ಆಯ್ತು ಕಷ್ಟ. ಹೇಳ್ಕತಿಲ್ಲ. ಇನ್ನು ಹೋಗಿ ಬೆಂಗಳೂರು ಅನುವಾಸ ಮಾಡಿರೋದ ಹೇಳ್ಕೊಬಿಟ್ರೆ ನಮ್ಮ ಅಪ್ಪ ಇಂಚರ್ ಬಂದು ಅವನಿಗೆ ನನ್ನ ಕುರಿ ಕಾಯಿಸಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಹೇಳ್ಕೊಂಡಿಲ್ಲ. ಈಗ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಬಿಗ್ ಬಾಸ್ಗಳೆಲ್ಲ ಹೇಳ್ಕೊಂಡ್ರೆ ಭಾಳ ಊಟಕ್ಕೂ ಕೂಡ ಕಷ್ಟಪಡ್ತಾಯಿದೆ, ಇರೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಂತ. ಅದ್ರ ನನ್ನ ಜೊತೆ ಹೇಳ್ಕೊಂಡಿಲ್ಲ, ಅವ್ರ ತಾಯಿ ಜೊತೆ ಹೇಳ್ಕೊಂಡಿಲ್ಲ. ಸ್ವಲ್ಪ ಹೇಳ್ಕೊಂಡಿದ್ದ ಗೊತ್ತಿಲ್ಲ. ನನಗಂತೂ ಅದ್ರಷ್ಟೇ ಹೇಳಿರಲ್ಲ. ಈ ಥರ ನಾನು ಕಷ್ಟ ಬಿದ್ದವನಿ ಮಾಡವನಿ ಈಗ ಗೊತ್ತಾಯ್ತಿರೋದು. ನಾನು ವೇದಿಕೆ ಮೇಲೆ ಈ ಥರ ಮಾತಾಡ್ತಾವಲ್ಲ ದಿಗ್ ಬಾಸಲ್ಲಿ ಚೆನ್ನಾಗಿ ಆಗ ಗೊತ್ತಾಗಿರೋ ವಿಷಯ ನನಗೆ ಗೊತ್ತಿಲ್ಲ. ಏನು ಅನಿಸುತ್ತೆ ಅವಾಗ ಮಗ ಅಷ್ಟೆಲ್ಲ ಕಷ್ಟಪಟ್ಟು? ಏನಂತಾರೆ ನೋವಲ್ಲ, ಅಪಾರ ಅಂತ ನೋವಲ್ವ. ಇಷ್ಟು ಅನುವಾಸದಿಂದ ಕಷ್ಟಪಟ್ಟವನೇ ನನ್ನ ಮಗ ಹೊರಗಡೆ ಸಾಧನೆ ಮಾಡವನೇ. ಈಗ ಈ ಸ್ಥಾನಕ್ಕೆ ಬಂದ ಒಚ್ಚರಿ ನೋವೋದೇ ಒಚ್ಚರಿ ಖುಷಿನೂ ಆಯ್ತದೆ. ಆವತ್ತು ಎಷ್ಟು ನೋವಿತ್ತು, ಎಷ್ಟು ಅನುವಾಸ ಮಾಡವನೇ. ಅದರಿಂದ ಒಚ್ಚರಿ ಖುಷಿ ಆಯ್ತದೆ, ಒಚ್ಚರಿ ಈ ಥರ ಬೇಜಾರಾಯ್ತದೆ. ಆ ಬೇಜಾರ ಈಗ ಖುಷಿ ಮಾಡೋದು. ಅವ್ನು ಎಷ್ಟು ಅನುವಾಸ ಮಾಡವನೇ, ಅಷ್ಟು ಅನುವಾಸ ಮಾಡಿದಷ್ಟು ಇಷ್ಟು ಈಗ ಖುಷಿ ಕೊಟ್ಟನು. ಏನು ಗಿಲ್ಲಿ ನಟ ಗಿಲ್ಲಿ ಏನು ಬಂದಿದ್ದು, ಏನಕ್ಕೆ ಹೆಸರು? ಅಲ್ಲಿ ಕಾಮಿಡಿ ಇದ್ರಲ್ಲಿ ಕಟ್ಕೊಂಡಿರೋದು ಜಿ ಕನ್ನಡದಲ್ಲಿ, ಅದು ಗೊತ್ತಿಲ್ಲ ನನಗೆ. ಅವನ ಹೆಸರು ಹುಟ್ಟ ಹೆಸರು ನಟರಾಜ ಅಂತ, ಇಲ್ಲಿ ಕಟ್ಕೊಂಡಿರೋದು ಗಿಲ್ಲಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಕಲೆ ಅನ್ನೋದು ಕೈ ಹಿಡಿದ್ರೆ ಸಾಮಾನ್ಯ ಹಳ್ಳಿ ಹುಡುಗನು ಕೂಡ ಬಡತನವನ್ನ ಮೆಟ್ಟಿ ನಿಂತು ದೊಡ್ಡ ಸ್ಟಾರ್ ಆಗಿ ಮಿಂಚಬಹುದು ಅನ್ನೋದಕ್ಕೆ ಗಿಲ್ಲಿ ನಟನೆ ಸಾಕ್ಷಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.